ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ಆಸ್ತಿ ಕಲಹದಿಂದಾಗಿ ಅಣ್ಣನ ಮಗನ ಕೊಂದಿದ್ದ ಚಿಕ್ಕಪ್ಪ ಸುರೇಶ್ನನ್ನ ಬಂಧಿಸಲಾಗಿದೆ. ತ್ಯಾಮಗುಂಡ್ಲು ಪೊಲೀಸರು ಪೀಣ್ಯದಲ್ಲಿ ಕೆಡ್ಡ ತೋಡಿದ್ದಾರೆ. ನಿನ್ನೆ ಬೈಕ್ನಲ್ಲಿ ಹೋಗುತ್ತಿದ್ದ ಚನ್ನಲಿಂಗಯ್ಯನ ಪಾಳ್ಯದ ರವಿಕುಮಾರ್ಗೆ ಕಾರು ಗುದ್ದಿಸಿ ಚಿಕ್ಕಪ್ಪ ಸುರೇಶ್ ಕಾಲ್ ಕಿತ್ತಿದ್ದ. ಪೀಣ್ಯದ ಸಂಬಂಧಿ ಮನೆಯಲ್ಲಿ ಆರೋಪಿ ತಲೆಮರೆಸಿಕೊಂಡಿದ್ದ. ಮೊಬೈಲ್ ಟವರ್ ಆಧಾರದ ಮೇಲೆ ಆರೋಪಿ ಸುರೇಶ್ನನ್ನ ಬಂಧಿಸಿದ್ದಾರೆ. ನೆಲಮಂಗಲ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆರೋಪಿಯನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಬಿಜೆಪಿಯ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ದಿನಗೂಲಿ ಕೆಲಸದವರ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ. ಪೀಣ್ಯ ಪ್ರಥಮ ದರ್ಜೆ ಕಾಲೇಜು ಬಳಿ ಇರುವ ಅಕಮದೇವಿ ಸ್ಲಂನಲ್ಲಿದ್ದ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಮುನಿರತ್ನ ಮತ್ತು ಸಹಚರರಾದ ವಸಂತಕುಮಾರ್, ಚನ್ನಕೇಶವ, ನವೀನ್ ರಾಮ, ಕಿಟ್ಟಿ, ಗಂಗಾ ದರ್ಪ ತೋರಿದ್ದಾರೆ ಅಂತ ಆರ್ಎಂಸಿ 2 ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೀರ್ಘಕಾಲ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಿಬಿಎಂಪಿ ಶಾಕ್ ನೀಡಿದೆ. ಹಲವು ಬಾರಿ ನೋಟಿಸ್ ನೀಡಿದರೂ ಬಾಕಿ ಪಾವತಿಗೆ ಹಿಂದೇಟು ಆಗ್ತಿರೋರ ಆಸ್ತಿ ಹರಾಜಿಗೆ ಮುಂದಾಗಲಾಗಿದೆ. ಸ್ಥಿರಾಸ್ತಿಗಳನ್ನ ಮಾರಾಟ ಮಾಡಿ ತೆರಿಗೆ ಬಾಕಿ ಜಮಾಗೆ ಪ್ಲಾನ್ ಮಾಡಲಾಗಿದೆ. ಮುಂದಿನ ವಾರದಿಂದ ಒಂದೊಂದು ವಲಯದಲ್ಲಿ ಹರಾಜು ಮಾಡೋದಕ್ಕೆ ಪಾಲಿಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ತೆರಿಗೆ ಪಾವತಿಸದ 2 ಲಕ್ಷ ಆಸ್ತಿಗಳನ್ನ ಈಗಾಗಲೇ ಗುರುತಿಸಲಾಗಿದೆ. ಆರ್ಪಿಸಿ ಲೇಔಟ್ನ ಪಾರ್ಕ್ನ ಉದ್ಯಾನವನದಲ್ಲಿ ವಿದ್ಯುತ್ ವೈರ್ಗಳು ಹೊರಗೆ ನೇತಾಡ್ತಿವೆ. ಸುತ್ತಮುತ್ತ ಕಸದ ರಾಶಿ ಇರೋದ್ರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ನಿತ್ಯ ನೂರಾರು ಜನ ಪಾರ್ಕ್ನಲ್ಲಿ ವಾಕಿಂಗ್ಗೆ ಬರ್ತಾರೆ. ಮಕ್ಕಳು ಕೂಡ ಆಟ ಆಡಲು ಆಗಮಿಸ್ತಾರೆ. ಆದರೆ ವಿದ್ಯುತ್ ವೈರ್ಗಳು ನೇತಾಡ್ತಿದ್ದು ಬರಿಗೆ ಹಾತೊರೆಯುತ್ತಿವೆ. ಉಪಕರಣ ಕೆಟ್ಟು ಹೋಗಿದ್ದು ಶೌಚಾಲಯ ಗಬ್ಬು ನಾರ್ತಿದೆ. ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕಡಿಮೆ ಹಾಜರಾತಿ ನೆಪವೊಡ್ಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ಸರ್ಕಾರ ಮುಂದಾಗಿರೋ ಆರೋಪ ಕೇಳಿಬಂದಿದೆ. ಹಬ್ ಅಂಡ್ ಸ್ಪೋಕ್ ಮಾದರಿಯಡಿ ಕಡಿಮೆ ಹಾಜರಾತಿ ಇರುವ ಶಾಲೆಗಳ ಮಕ್ಕಳನ್ನ ಬೇರೆ ಶಾಲೆಗಳ ಜತೆ ಸಂಯೋಜನೆ ಮಾಡಲು ಸರ್ಕಾರ ನಿರ್ಧರಿಸಿದ್ಯಂತೆ. ಈ ಬಗ್ಗೆ ತಾಲೂಕು ಮಟ್ಟದಲ್ಲಿ ಸುಧಾರಣಾ ಸಮಿತಿ ರಚನೆಗೆ ಸುತ್ತೋಲೆ ನೀಡಲಾಗಿದೆ. 10ಕ್ಕಿಂತ ಕಡಿಮೆ ಮಕ್ಕಳಿರುವ ಶಾಲೆಯನ್ನ ಗುರುತಿಸಲು ಸೂಚಿಸಲಾಗಿದೆ. 4,000ಕ್ಕೂ ಹೆಚ್ಚು ಶಾಲೆಗಳಿಗೆ ಬೀಗ ಹಾಕಲು ಶಿಕ್ಷಣ ಇಲಾಖೆ ಹೊರಟಿದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ.